जय श्री गुरुदेव। ನಾವು ಸಪ್ತಾಕ್ಷರಿ ಮಂತ್ರ ಲಕ್ಷ್ಮೀನಾರಾಯಣಪ್ಪ ಅಥವಾ ಮುದ್ರಣ ಬರೆದಿರ್ತಕ್ಕಂತಹ ಸಪ್ತಾಕ್ಷರಿ ಮಂತ್ರ ಅಂತಕ್ಕಂತಹ ಒಂದು ಗದ್ಯದಲ್ಲಿ ಆ ರಾಮಾಶ್ವಮೇಧದಲ್ಲಿ ಯಾವ ರೀತಿ ರಾಮಾಶ್ವಮೇಧ ಯಾಗದ ಕುದುರೆಯನ್ನು ಕಳಿಸಿದ್ದ, ಅದಕ್ಕೆ ಬೆಂಗಾವಲಾಗಿ ಯಾರು ಹೋಗಿದ್ರು ಅನ್ನುವಂಥ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಹೋದಂತಹ ಒಂದು ಅಶ್ವಮೇಧ ಯಾಗದ ಕುದುರೆ ಅರಣ್ಯಕ ಎಂಬ ಋಷಿಯ ಒಂದು ಆಶ್ರಮಕ್ಕೆ ಹೋಗುತ್ತೆ. ಅಲ್ಲಿ ಆ ಅರಣ್ಯಕ ಬಂದಂತಹ ಅತಿಥಿ ಅಭ್ಯಾಗತರನ್ನ ಏನ್ ಮಾಡ್ತಾನೆ, ಆತ್ಮೀಯವಾಗಿ ಸ್ವಾಗತಿಸಿ ಆತಿಥ್ಯವನ್ನ ನೀಡ್ತಾನೆ ಅನ್ನುವುದರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಯಾವಾಗ ಆತಿಥ್ಯವನ್ನ ನೀಡಿದ್ರು ಅನ್ನುವಂಥ ವಿಷಯವನ್ನ ಕೇಳಿದ್ರು ಮನೋರಮೆಗೆ. ಈ ಮುದ್ದಣ್ಣ ಅಂದ್ರೆ ಯಾರು? ಲಕ್ಷ್ಮೀನಾರಾಯಣಪ್ಪ. ಆತ ತನ್ನ ಹೆಂಡತಿಯಾದಂಥ ಮನೋರಮೆಗೆ ವಿಷಯವನ್ನ ಹೇಳ್ತಾ ಇರ್ತಾನೆ, ರಾಮಾಶ್ವಮೇಧ ಎನ್ನುವಂತಹ ಒಂದು ಕಥೆಯನ್ನ. ಆಗ ಋಷಿ ಯಾವಾಗ ಎಲ್ಲರನ್ನೂ ಕೂಡ ಅತಿಥಿಗಳನ್ನ ಏನ್ ಮಾಡ್ತಾನೆ, ಸತ್ಕಾರವನ್ನ ಮಾಡ್ತಾನೆ. ಅವ್ರು ಏನ್ ಕೇಳ್ತಾರೆ ಅದೆಲ್ಲವನ್ನು ನೀಡಿ ಸತ್ಕಾರವನ್ನ ಮಾಡ್ತಾನೆ ಅನ್ನುವಂತಹ ವಿಷಯವನ್ನ ತಿಳಿದುಕೊಂಡಂತ ಮನೋರಮೆಗೆ ಡೌಟ್ ಶುರು ಆಗುತ್ತೆ, ಅನುಮಾನ ಶುರು ಆಗುತ್ತೆ, ಗೊಂದಲಗಳು ಉಂಟಾಗುತ್ತೆ. ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಅವರಿಬ್ಬರ ನಡುವೆ ಮುಂದೆ ನಡೀತಕ್ಕಂಥ ಮಾತುಕತೆ ತಿಳಿಸ್ಕೊಡ್ತಾರೆ. ಏನಂತ ಕೇಳ್ತಾಳೆ, ಆ ಒಂದು ವಿನೋದಗೋಷ್ಠಿಯಲ್ಲಿ ಆತಿಥ್ಯವನ್ನು ನೀಡಿದ ಅಂತ ಹೇಳಿ. ಆಗ ಮನೋರಮೆ ಹೇಳ್ತಾಳೆ, ಮುದ್ದಣ್ಣನ ಕೇಳ್ತಕ್ಕಂಥದ್ದು, ಎನ್ನ ಚನ್ನಿಕ ಆತಿಥ್ಯಂ ಎಂದೊಡೆ ಏನ್ ಬರಿದೆ ಬಾಯ ಉಪಚಾರವೇ. ಕೇಳ್ತಾ ಇದ್ದಾಳೆ. ನೀವು ಪೆನ್ಸಿಲ್ ತಗೊಂಡು ಇರಬೇಕು, ಪೆನ್ಸಿಲಲ್ಲಿ ಪದಗಳ ಅರ್ಥ ಹೇಳ್ತಾ ಹೋಗ್ತೀನಿ, ಅಲ್ಲೇ ಬರ್ಕೊಳ್ತಾ ಹೋಗಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಎನ್ನ ಚನ್ನಿಗ ಅಂತಂದ್ರೆ, ಚನ್ನಿಗ ಅಂತಂದ್ರಲ್ಲಿ ಗಂಡ. ಓ ನನ್ನ ಪತಿದೇವರೇ, ಆತಿಥ್ಯ ಎಂದೊಡೆ ಏನು? ಆತಿಥ್ಯ ಅಂತ ಹೇಳ್ತಿದ್ದೀರಲ್ವಾ, ಆತಿಥ್ಯ ಅಂತ ಅಂದ್ರೆ ಏನು? ಈಗ ನಾವು ಮನೆಗೆ ಬಂದಂತಹ ಅತಿಥಿಗಳು ಯಾರ್ಯಾಗಿದ್ರು ಒಂದು ಪ್ರೀತಿಯಿಂದ ಸ್ವಾಗತಿಸಿ ಮನೆಯೊಳಗಡೆ ಕೂರಿಸಿ ಅವ್ರಿಗೆ ಟೀ ಕುಡಿತಿರೋ ಕಾಫಿ ಕುಡಿತಿರೋ ಅಂತ ಕೇಳಿ ಬಾಳೆಹಣ್ಣು ಬಿಸ್ಕೆಟ್ ಏನು ತಿಂಡಿ ಇರುತ್ತೆ ಅದನ್ನು ಕೊಟ್ಟು ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೀವಿ. ಊಟ ಟೈಮ್ ಆದರೆ ಊಟ ಮಾಡಿ ಹೋಗಿ ಅಂತ ಬಲವಂತ ಮಾಡಿ ಊಟವನ್ನು ಮಾಡಿ ಕಳಿಸ್ಕೊಡ್ತೀವಿ. ಇದು ನಮ್ಮ ಒಂದು ಇದು ಹೌದಲ್ವಾ, ಅತಿಥಿ ಸತ್ಕಾರ. ಅದನ್ನ ಅತಿಥಿ ಸತ್ಕಾರವನ್ನು ಆತಿಥ್ಯ ಅಂತ ಅಂದ್ರೆ ಏನು? ಬರಿದೆ ಅಂದ್ರೆ ಕೇವಲ ಬಾಯಿಯ ಉಪಚಾರವೇ. ಇದು ಬರೀ ಬಾಯಿಯ ಉಪಚಾರ ಅಷ್ಟೇನಾ ಅಂದ್ರೆ, ಕೇವಲ ಬರೀ ಬಾಯಿ ಮಾತ್ರ ಒಬ್ಬರು ಚೆನ್ನಾಗಿದ್ರೆ ಆಗಿದ್ರೆ ಹೇಗಿದ್ರೆ ಅಂತ ಬರೀ ಬಾಯಲ್ಲೇ ಮಾತಾಡಿಸಿ ಕಳಿಸುವಂಥದ್ದ, ಅಥವಾ ಅವ್ರಿಗೆ ಬಂದಂಥವ್ರಿಗೆ ಅತಿಥಿಗಳನ್ನ ಸತ್ಕಾರ ಮಾಡುವಂಥ ನಿಜವಾದ ಒಂದು ಕ್ರಮ ಏನಾದರೂ ಇದೆಯಾ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಯಾರು ಕೇಳಿದಂಥವ್ರು? ಮನೋರಮೆ. ಯಾರನ್ನ ಕೇಳ್ತಾಳೆ? ಮುದ್ದಣ್ಣನ ಕೇಳ್ತಾಳೆ. ಏನು? ಓ ನನ್ನ ಗಂಡನೇ, ಆತಿಥ್ಯ ಅಂತ ಅಂದ್ರೆ ಏನು? ಬರೀ ಆತಿಥ್ಯ ಅಂತಂದ್ರೆ ಕೇವಲ ಬರೀ ಬಾಯಲ್ಲಿ ಉಪಚಾರವನ್ನ ಮಾಡಿ ಕಳಿಸಿದ್ರ, ಅಥವಾ ನಿಜವಾಗ್ಲೂ ಕೂಡ ಉಪಚಾರವನ್ನ ಮಾಡಿ ಕಳಿಸಿದ್ರ? ಆಗ ಮುದ್ದಣ್ಣ ಹೇಳ್ತಾನೆ, ಅಲ್ತು ಅಲ್ಲ, ಬಾಯ ಉಪಚಾರ ಅಲ್ತು. ಕೇವಲ ಬರೀ ಬಾಯಿಯ ಉಪಚಾರ ಅಷ್ಟೇ ಅಲ್ಲ ಹೇಳ್ತಾ ಇದ್ದಾನೆ. ಇಲ್ಲ, ಬರೀ ಬಾಯಿಯ ಉಪಚಾರ ಅಲ್ಲ ನೀನ ತಿಳ್ಕೊಂಡಿರುವಂತಹ ಮಟ್ಟಿಗೆ. ಏನು ಉಪಚಾರ ಅಂತಂದ್ರೆ ಬಂದರ್ಗೆ ಅಂದ್ರೆ ಬಂದವರಿಗೆ. ಯಾರು ಅವರ ಆಶ್ರಮಕ್ಕೆ ಅಂದ್ರೆ ಅರಣ್ಯಕ ಮುನಿ ಆಶ್ರಮಕ್ಕೆ ಬಂದ್ರಲ್ವಾ, ಆ ಆಶ್ರಮಕ್ಕೆ ಬಂದಂಥವರಿಗೆ ಕೈಗೆ ಕಾಲಿಗೆ ನೀರಿತ್ತು. ಅಂದ್ರೆ ಅವ್ರಿಗೆ ಫಸ್ಟ್ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಮನೆ ಮುಂದೆ ಒಂದು ದೊಡ್ಡ ಅರಿವೆಯನ್ನು ಇಡ್ತಾ ಇದ್ರು, ಅಥವಾ ಒಂದು ಅಡ್ಡೆಯನ್ನು ಇಟ್ಟು ನೀರನ್ನು ತುಂಬಿಡ್ತಾ ಇದ್ರು. ಯಾರೇ ಮನೆಗೆ ಬಂದ್ರು ಫಸ್ಟ್ ಏನ್ ಮಾಡ್ಬೇಕು, ಅಲ್ಲಿ ನೀರನ್ನು ತಗೊಂಡು ಕೈ ಕಾಲು ತಗೊಂಡು ನೀರು ಮನೆ ಒಳಗಡೆಗೆ ಬರುವಂತ ಒಂದು ಸಂಪ್ರದಾಯ ಇತ್ತು. ಆಗ ಇವಾಗ ಅವೆಲ್ಲ ಇಲ್ಲ ಬಿಡಿ. ಬಂದಂಥವರಿಗೆ ಕೈಗೆ ಕಾಲಿಗೆ ನೀರಿತ್ತು. ಬಂದಂಥವ್ರಿಗೆ ಕೈಗೆ ಕಾಲೆಲ್ಲರಿಗೂ ಕೈಗೆ ಮತ್ತೆ ಕಾಲು ತೊಳೆಯೋಕ್ಕೆ ನೀರನ್ನು ಕೊಡ್ತಾ ಇದ್ರು. ಕೊಟ್ಟು ಆಮೇಲೆ ಅವರನ್ನು ಕುಳ್ಳಿರಿಸಿ ಮನೆಯೊಳಗಡೆ ಕರೆದು ಅವರನ್ನು ಕುಳ್ಳಿರಿಸಿ ಕೂತ್ಕೊಳ್ಳಿ ಅಂತ ಹೇಳಿ ಸವಿಕೂಳನಿಕ್ಕಿ. ಸವಿಕೂಳು ಸಿಹಿಯಾದಂತಹ ಕೂಳು ಅಂತಂದ್ರೆ ಹಬ್ಬದ ಊಟವನ್ನ ಆಗ್ತಕ್ಕಂಥದ್ದು. ನಾವೇನು ಹಬ್ಬ ದಿನಗಳಲ್ಲಿ ಒಬ್ಬಟ್ಟು ಬೆಲ್ಲ ಮಾಡ್ತೀವಲ್ವಾ, ಆ ರೀತಿ ಊಟವನ್ನು ನೀಡಿ ಹೂವಿನ ಸಿಂಗರಿಸಿ ಅವರಿಗೆ ಹೂಮಾಲೆಯನ್ನು ಹಾಕಿ ಅವರಿಗೆ ಬಂದಂತ ಅತಿಥಿಗಳಿಗೆ ಭಾವಾನ್ನದಿಂದ ಸೊಗಸುಗೈದು. ಭಾವಾನ್ನ ಅಂದ್ರೆ ಶ್ರೀಗಂಧ. ಭಾವಾನ್ನ ಅಂತಂದ್ರೆ ಶ್ರೀಗಂಧ. ಅಂದ್ರೆ ಗಂಧದಿಂದ ಅವರಿಗೆ ಶ್ರೀಗಂಧ ಯೂಸ್ ಮಾಡ್ತೀವೋ, ಆಗ ಹಿಂದಿನ ಕಾಲದಲ್ಲಿ ಶ್ರೀಗಂಧವನ್ನ ಯೂಸ್ ಮಾಡ್ತಾ ಇದ್ರು. ಆ ಶ್ರೀಗಂಧವನ್ನು ನೀಡಿ ಯಾರಿಗೆ ನೀಡ್ತಕ್ಕಂಥದ್ದು? ಅತಿಥಿಗಳಿಗೆ ನೀಡಿ ಸೊಗಸುಗೈದು ಅವರಿಗೆ ಸಿಂಗಾರವನ್ನ ಮಾಡಿ ಅವರಿಗೆ ಖುಷಿಯನ್ನ ನೀಡಿ ಒಡನೆ ಇದ್ದು ಅವರ ಜೊತೆಯಲ್ಲೇ, ಅವರು ಬಂದಾಗಿಂದ ಹೋಗುವವರೆಗೂ ಕೂಡ ಜೊತೆಯಲ್ಲೇ ಇದ್ದು ನುಡಿದು ನಡೆದು ಮನೆಯವ್ರ ಜೊತೆಯನ್ನ ಮಾತಾಡ್ತಾ ಅವ್ರ ಜೊತೆಯಲ್ಲಿ ನಾವು ಕೂಡ ಒಂದಾಗಿ ಖುಷಿಯಿಂದ ಸಮಯವನ್ನು ಕಳೀತಕ್ಕಂಥದ್ದೇ ನಿಜವಾದಂತಹ ಆತಿಥ್ಯ. ಈಗೆಲ್ಲ ಏನಿಲ್ಲ ಬಿಡಿ, ಏನು ಕೆಲವರು ಮನಸ್ಸಲ್ಲಿ ಅಯ್ಯೋ ಯಾಕಪ್ಪ ಬಂದ್ರು ಈ ಟೈಮಲ್ಲಿ ಅಂತ ಅನ್ಕೋತಾ ಇರ್ತಾರೆ, ಹೌದಾ? ಆದ್ರೆ ಇಲ್ಲ, ಅತಿಥಿಗಳು ಅಂತಂದ್ರೆ ಅವರು ಅತಿಥಿ ಸತ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಪ್ರದಾಯ. ಆ ಸಂಪ್ರದಾಯವನ್ನು ನಾವು ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥ
ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ಬಂದಂಥವ್ರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ, ಬಂದಂಥವ್ರಿಗೆ ಏನು ಟೀ ಕಾಫಿಯನ್ನು ಕೊಡಿ, ಊಟ ಸಮಯ ಆಗಿತ್ತು ಅಂತಂದ್ರೆ ಅವ್ರಿಗೆ ಊಟವನ್ನು ಮಾಡಿಕೊಂಡು ಹೋಗಿ ಅಂತ ಹೇಳಿ ಊಟವನ್ನು ಮಾಡಿ ಕಳಿಸಿಸ್ಬೇಕು. ಅದು ನಿಜವಾದಂತಹ ಒಂದು ಸಂಸ್ಕಾರ ಅಂತಂದ್ರೆ ಅದು ಯಾವಾಗ ಅವಾಗ ಬೇರೆಯವ್ರು ಖುಷಿ ಪಡ್ತಾರೆ. ನೋಡಿ, ಎಷ್ಟು ಚಿಕ್ಕ ಮಕ್ಕಳಾದ್ರೂ ಕೂಡ ಇಂತಹ ಒಂದು ಸಂಸ್ಕಾರ ಇದೆ ಅಂತ ಅವ್ರು ಏನ್ ಮಾಡ್ತಾರೆ, ಖುಷಿಯನ್ನ ಮಾಡ್ತಾರೆ. ಆ ಒಂದು ರೀತಿ ನಡ್ಕೋಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಮನೋರು ಅಂತ ಇರ್ಬೋದು ಕೇಳ್ತಾ ಇದ್ರು, ಓ ಆ ರೀತಿ ಇದೆಯಾ. ಶತ್ರುಹನ, ಶತ್ರುಹ ಅಂತಂದ್ರೆ ಶತ್ರುಘ್ನನ, ಶತ್ರುಹ ಅಂತಂದ್ರೆ ಶತ್ರುಘ್ನ. ಶತ್ರುಹ ಅಂತಂದ್ರೆ ಶತ್ರುಘ್ನ. ಯಾರು ಶತ್ರುಘ್ನ? ಭರತನ ಸಹೋದರ. ಆ ಶತ್ರುಘ್ನನ ಸಾವಿರ ಸಾವಿರ, ಸಾವಿರ ಅಂತಂದ್ರೆ ಸಾವಿರ. ಶತ್ರುವನ್ನ ಸಾವಿರ ಸಾವಿರ ಅಂತಂದ್ರೆ ಲೆಕ್ಕಕ್ಕೆ ಇಲ್ಲದೆ ಇರುವಷ್ಟು, ಲೆಕ್ಕದಿಂದ ಇನಿಪಿರಿದು, ಲೆಕ್ಕಕ್ಕಿಂತ ಇನ್ನು ಪಿರಿದು, ಪಿರಿದು ಅಂದ್ರೆ ಹೆಚ್ಚು, ಪಿರಿದು ಅಂದ್ರೆ ಹೆಚ್ಚು. ಪಿರಿದು ಅಂತಂದ್ರೆ ಹೆಚ್ಚು ಅಂತಂದ್ರೆ ಆ ಶತ್ರುಘ್ನನ ಸಾವಿರ ಸಂಖ್ಯೆಗೂ ಅಧಿಕವಾಗಿರುವಂತಹ ಪಡೆಗೆ, ಪಡೆ ಅಂತಂದ್ರೆ ಸೈನ್ಯ. ಶತ್ರುಘ್ನನ ಸಾವಿರ ಸಂಖ್ಯೆಗೂ ಅಧಿಕವಾಗಿರ್ತಕ್ಕಂಥ, ಲೆಕ್ಕಕ್ಕೆ ಇಲ್ಲದೆ ಇರುವಷ್ಟು, ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಆತನ ಒಂದು ಸೈನ್ಯಕ್ಕೆ ಅರಣ್ಯಕಂ, ಅರಣ್ಯಕ ಅಂತಂದ್ರೆ ಋಷಿ, ಹೆಸರು ಹೇಳಿದಲ್ವಾ, ಅರಣ್ಯಕ ಎನ್ನುವಂತಹ ಋಷಿ ಕೂಳ್, ಕೂಳ್ ಅಂದ್ರೆ ಆಹಾರ, ಊಟ. ಆಹಾರ, ಊಟವನ್ನ ನೀಡನ್ನ, ಅಷ್ಟೊಂದು ಲೆಕ್ಕಕ್ಕಿದ್ದರಷ್ಟು ಆಹಾರವನ್ನ ಒದಗಿಸನ್ನ, ನೀರಿತ್ತು ಸಂಬಳಿಸಿದ, ಅಷ್ಟೊಂದು ಸಂಖ್ಯೆಗೆ ನೀರನ್ನ ಒದಗಿಸಿ ಅವನು ಸಮಾಧಾನ ಪಡಿಸಿದ್ನ. ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂತಂದ್ರೆ ನಾವೇ ಅತಿಥಿಗಳು ಮನೆಯಲ್ಲಿ ಇರ್ತಕ್ಕಂಥವ್ರು, ಸಂಸಾರಿಗಳಾಗಿರ್ತಕ್ಕಂಥವ್ರೆ ಅತಿಥಿಗಳು ಏನಾದ್ರು ಮನೆಗೆ ಅಪರೂಪಕ್ಕೆ ಬಂತು ಅಂತಂದ್ರೆ ನಾವು ಯಾವ ರೀತಿ ಅಂತ ಯೋಚನೆಯನ್ನ ಮಾಡ್ತಾ ಇರ್ತೀವಿ. ಆದ್ರೆ ಇವರು ಯಾರು? ಅರಣ್ಯಕ ಅಂತಕ್ಕಂಥ ಒಬ್ಬರು ಋಷಿ. ಅವ್ರಿಗೆ ಯಾವುದೇ ರೀತಿಯಾದ, ನಾವಾದ್ರೆ ಮನೆಗಳಲ್ಲಿ ದವಸ ಧಾನ್ಯವನ್ನ ಸಂಗ್ರಹಿಸಿಟ್ಟಿರ್ತೀವಿ, ಆದ್ರೆ ಆ ಋಷಿ ಮುನಿಗಳಲ್ಲಿ ದವಸ ಧಾನ್ಯಗಳನ್ನ ಸಂಗ್ರಹಿಸಿಟ್ಟಿರ್ತಿಲ್ಲ. ಅವರು ಯಾವ ರೀತಿಯಲ್ಲಿ ಈ ಒಂದು ಶತ್ರುಘ್ನನ ಒಂದು ಅನೇಕ ಲೆಕ್ಕಕ್ಕೆ ಇಲ್ಲದೆ ಇರುವಷ್ಟು ಸೈನ್ಯಕ್ಕೆ ಆಹಾರವನ್ನು ನೀಡಿ, ಊಟವನ್ನು ನೀಡಿ ಸಮಾಧಾನ ಪಡಿಸ್ತಾ ಅಂತ ಆಶ್ಚರ್ಯ ಉಂಟಾಗ್ತಾ ಇದೆ. ಯಾಕೆ ಆಶ್ಚರ್ಯ ಉಂಟಾಗ್ತಾ ಇರುವಂಥದ್ದು? ಮನೋರಮೆಗೆ ಆಶ್ಚರ್ಯ ಉಂಟಾಗ್ತಾ ಇದೆ. ಅಷ್ಟೊಂದವ್ರಿಗೆಲ್ಲ ಸಂಬಂಧಿಸಿದನೆ ಅಂದ್ರೆ ಸಮಾಧಾನ ಪಡಿಸಿದ, ಅವ್ರು ಏನು ಕೇಳಿದನ್ನೆಲ್ಲವನ್ನ ನೀಡನ್ನ ಆಗೋಗ್ತಾడు. ಅಪ್ಪುದು ಅಪ್ಪುದು, ಹೌದೌದು, ಅಪ್ಪುದು ಅಂದ್ರೆ ಹೌದು ಹೌದು, ಅದರಲ್ಲೇನು ತಪ್ಪಿದೆ? ಅನಿಬರು ಯಥಾಯಿಚ್ಛಂ ಪೃಷ್ಠ ಅನ್ನ ಭೋಜನದಿಂದ ತಣಿಸಿದಂ. ಅನಿಬರು ಅಷ್ಟೂ ಜನಸಂಖ್ಯೆಗೆ, ಎಷ್ಟು ಜನ ಬಂದಿದ್ರೋ ಅಷ್ಟೂ ಜನಸಂಖ್ಯೆಗೆ ಯಥಾಯಿಚ್ಛ, ಅವರು ಏನು ಕೇಳ್ತಾರೋ ಅದು. ಯಥಾಯಿಚ್ಛ ಅಂತಂದ್ರೆ ಅವ್ರು ಏನೇನು ಇಷ್ಟಪಡ್ತಾರೋ, ಕೆಲವೊಬ್ರಿಗೇನೋ ಒಬ್ಬಟ್ಟು ಇಷ್ಟ ಆಗ್ಬೋದು, ಕೆಲವರಿಗೆ ಪಾಯಸ ಇಷ್ಟ ಆಗ್ಬೋದು, ಹೌದಲ್ವಾ? ಇದೇ ರೀತಿ ಇರುತ್ತಲ್ವ? ಆ ರೀತಿಯಲ್ಲಿ ಇವ್ರಿಗೆ ಅವ್ರಿಗೆ ಎಷ್ಟು ಇಷ್ಟನೋ, ಏನೇನು ಇಷ್ಟವನ್ನು ಪಡ್ತಾರೋ ಆ ಸೈನ್ಯದವರು, ಆ ಸೈನ್ಯದವರು ಇಷ್ಟಪಟ್ಟಂತಹ ಸಸ್ಯಾಹಾರವನ್ನು ಏನು ಮಾಡ್ತಾರೆ ಅಂತಂದ್ರೆ ಮೃಷ್ಟಾನ್ನ ಭೋಜನದಿಂದ. ಮೃಷ್ಟಾನ್ನ ಭೋಜನ ಅಂತಂದ್ರೆ ರುಚಿಕರವಾದಂತಹ ಊಟ, ಸ್ವಾದಿಷ್ಟವಾದಂತಹ ತಿನಿಸು. ನೀವು ಹೋಟೆಲಲ್ಲಿ ಹೋದ್ರೆ ಊಟ ಎಷ್ಟು ಚೆನ್ನಾಗಿರುತ್ತೆ ಅಂತಿರಲ್ಲ, ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿರ್ತಕ್ಕಂತಹ ರುಚಿಕರವಾದಂತಹ ಊಟವನ್ನು ನೀಡಿ ತಣಿಸಿದಾಗ ತೃಪ್ತಿಪಡಿಸ್ತಾರೆ. ತಣಿಸು ಅಂದರೆ ತೃಪ್ತಿಪಡಿಸು, ಅಷ್ಟು ಜನಸಂಖ್ಯೆಯನ್ನ ತೃಪ್ತಿಪಡಿಸ್ತಾ ಸಮಾಧಾನ ಪಡಿಸ್ತಾ. ಆಶ್ಚರ್ಯ ಆಯ್ತದೆ. ಯಾಕಂದ್ರೆ ನಾವು ಮನೆಗೆ ಬಂದವರು ಎಲ್ಲರಿಗೂ ಬೇರೆ ಬೇರೆ ರೀತಿ ಊಟವನ್ನ ಆಗಲ್ಲ, ಒಂದೇ ರೀತಿ ಊಟವನ್ನ ಎಲ್ಲರಿಗೂ ಹೋಗ್ತೀವಿ. ಆದರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ. ಏನಾಗ್ತಾ ಇದೆ? ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಕೇಳ್ತಾರೋ ಅದೆಲ್ಲವನ್ನ ಅರಣ್ಯಕ ಋಷಿ ಅಂತಕ್ಕಂಥವ್ನು ನೀಡಿದ. ಅದು ಮೃಷ್ಟಾನ್ನ ಭೋಜನ, ರುಚಿಕರವಾದಂತಹ ಊಟ. ಅಂತಹ ರುಚಿಕರವಾದ ಊಟವನ್ನು ನೀಡಿ ಭೋಜನದಿಂದ, ರುಚಿಯಾದಂಥ ಊಟದಿಂದ ತಣಿಸಿದ, ತೃಪ್ತಿಯನ್ನು ಪಡಿಸಿದ ಅಂತ ಹೇಳಿದಾಗ ಉನ್ನತ ದೃಶ್ಯ.
ಮನೋರು ನನಗೆ ಇದು ಅಚ್ಚರಿ ಎಂತುಟ ಅರ್ಥವು ಕೇಳ್ತಾಳೆ. ನನಗೆ ಇದು ಅಚ್ಚರಿ, ಅಚ್ಚರಿ ಅಂದ್ರೆ ಆಶ್ಚರ್ಯ, ನನಗೆ ಇದು ತುಂಬಾ ಆಶ್ಚರ್ಯವನ್ನು ನೀಡ್ತಾ ಇದೆ. ಎಂತುಟ ಅರ್ಥ, ಅದು ಹೇಗೆ ಸಾಧ್ಯ? ಯಾಕೆ ಅಂತಂದ್ರೆ ಋಷಿಮುನಿಗಳಲ್ಲಿ ಯಾವುದೇ ರೀತಿಯಾದ ದವಸ ಧಾನ್ಯ ಇರೋದಿಲ್ಲ, ಅವರು ಫಲಾಹಾರವನ್ನು ಸೇವಿಸ್ತಕ್ಕಂಥವ್ರು. ಅಂಥದ್ರಲ್ಲಿ ಇಷ್ಟೊಂದು ರುಚಿಕರವಾದಂತಹ ಊಟವನ್ನು ಎಲ್ಲರೂ ಮಾಡಿ ಸಮಾಧಾನವನ್ನು ಪಡಿಸ್ತಾ ಅಂದ್ರೆ ಅದು ಯಾವ ರೀತಿ ಸಾಧ್ಯ? ನನಗೆ ಇದು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಇದು ಯಾವ ರೀತಿ ಇದೆ ಅಂತಕ್ಕಂಥದ್ದು ಒಂದು ಗೊಂದಲಗಳನ್ನ, ಅನುಮಾನಗಳನ್ನ ಆಕೆ ವ್ಯಕ್ತವನ್ನು ಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಗೊಂದಲಗಳು, ಅನುಮಾನಗಳು ಏನೇ ಯಾವ ರೀತಿ ಇತ್ತು, ಮುಂದೆ ಯಾವ ರೀತಿ ಆ ಸಮಸ್ಯೆಗಳೆಲ್ಲವನ್ನ ನಿವಾರಣೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ಉಳಿದಿರ್ತಕ್ಕಂಥದ್ದು. ಅದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇದನ್ನ ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ, ಏನಕ್ಕೆ ಇದು ಹಳಗನ್ನಡದಲ್ಲಿ ಇರೋದ್ರಿಂದಾಗಿ ನೀವು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಯಾವುದು ಗೊತ್ತಾಗಿಲ್ಲ ಅಂತಕ್ಕಂಥದ್ದು ಕೇಳಿ ನೀವು ಡೌಟ್ಗಳನ್ನ ಬಗೆಹರಿಸ್ಕೊಳ್ಳಿ. ಥ್ಯಾಂಕ್ ಯು.